ಚೆನ್ನೈನ ಬೀದಿಗಳಲ್ಲಿ ಆಟೋ ರಿಕ್ಷಾಗಳ ಕೊಂಬುಗಳು ಘೋಷಿಸುತ್ತವೆ, ಬಸ್ಗಳು ಓಡಾಡುತ್ತವೆ, ಮೆಟ್ರೋ ರೈಲಿನ ಜನದಟ್ಟಣೆ ಹರಿಯುತ್ತದೆ. ಈ ನಗರದ ಹೃದಯ ಭಾಗದಲ್ಲಿ ಮಧ್ಯಮ ಗಾತ್ರದ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಾರೆ ಮುರುಗನ್ ಮತ್ತು ಲಕ್ಷ್ಮಿ. ಇವರಿಗೆ 6 ವರ್ಷದ ಮಗನಿದ್ದಾನೆ, ಕಣ್ಣನ್ ಚತುರ ಕೂಸು. ಅವನ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ಹೊಳಪು. ಲಕ್ಷ್ಮಿ ಗರ್ಭಿಣಿಯಾದಾಗಿನಿಂದ ಕಣ್ಣನ್ಗೆ ತಮ್ಮನೋ ತಂಗಿಯೋ ಬರುವ ಕುತೂಹಲ. ರಾತ್ರಿ ಊಟದ ವೇಳೆ ಅವನು ಕೇಳುತ್ತಾನೆ, ಅಮ್ಮ, ಕೂಸಿಗೆ ನಾನು ಆಡುವ ಚೆಂಡು ಇಷ್ಟವಾಗುತ್ತದೆಯೇ? ನಾನು ಅವನಿಗೆ ಸೈಕಲ್ ಓಡಿಸಲು ಕಲಿಸಲೇ? ಲಕ್ಷ್ಮಿ ನಗುತ್ತಾ, ನಿನ್ನ ಕಿರಿಯ ತಮ್ಮನಿಗೆ ನಿನ್ನ ಎಲ್ಲ ಆಟಗಳು ಇಷ್ಟವಾಗುತ್ತವೆ ಕಣ್ಣ. ನೀನು ವಿಶ್ವದ ಅತ್ಯುತ್ತಮ ಅಣ್ಣನಾಗುವೆ. ಒಂದು ದಿನ ಲಕ್ಷ್ಮಿ ಕೂಸಿನ ಬಟ್ಟೆಗಳನ್ನು ಮಡಚುತ್ತಿರುವಾಗ ಕಣ್ಣನ್ ಓಡಿಬಂದು ಕೇಳಿದ, ಅಮ್ಮ, ಕೂಸಿಗೆ ನಾನು ಮಾಡುವ ಗಾಳಿಪಟ ಇಷ್ಟವಾಗುತ್ತದೆಯೇ? ಲಕ್ಷ್ಮಿ ಅವನ ತಲೆಯನ್ನು ಮುಟ್ಟಿ, ನಿನ್ನ ಗಾಳಿಪಟ ಆಕಾಶದಲ್ಲಿ ಹಾರುವುದು ಕೂಸಿಗೆ ತುಂಬಾ ಇಷ್ಟವಾಗುತ್ತದೆ. ಆಗ ಲಕ್ಷ್ಮಿಯ ಹೊಟ್ಟೆಯಲ್ಲಿ ಒಂದು ಸಣ್ಣ ಚಲನೆ. ಬಾ ಕಣ್ಣ, ನಿನ್ನ ಕಿರಿಯ ತಮ್ಮ ಒಡ್ಡುವುದನ್ನು ಒಮ್ಮೆ ಮುಟ್ಟು. ಕಣ್ಣನು ಓಡಿಬಂದು ಕೈ ಇಟ್ಟ. ಮೊದಲಿಗೆ ಏನೂ ತಿಳಿಯಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ಸಣ್ಣ ಒಡ್ಡುವಿಕೆ. ಕಣ್ಣನ್ ಮುಖ ಸಂತೋಷದಿಂದ ಬೆಳಗಿತು. ಅಮ್ಮ, ಅವನು ನನ್ನ ಜೊತೆ ಆಡಲು ಬರಲು ಹೇಳುತ್ತಿದ್ದಾನೆ. ಮುರುಗನ್ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುವವನು. ಆ ದಿನ ಸಂಜೆ ಓಡಾಡಿಕೊಂಡು ಮನೆಗೆ ಬಂದ. ಲಕ್ಷ್ಮಿ, ನಾನು ಮತ್ತೆ ತಡವಾದೆ ಎಂದು ಹೇಳಿ ಅವನು ಲಕ್ಷ್ಮಿಯ ಹಣೆಗೆ ಮುತ್ತಿಟ್ಟ. ಕಣ್ಣನ್ ಓಡಿಬಂದು ಕೇಳಿದ, ಅಪ್ಪ, ಕಿರಿಯ ತಮ್ಮ ಯಾವಾಗ ಬರುತ್ತಾನೆ? ಮುರುಗನ್ ನಗುತ್ತಾ, ಇನ್ನು ಕೆಲವೇ ದಿನಗಳು ಮಗನೇ. ಅಮ್ಮನ ಗರ್ಭ 9ನೇ ತಿಂಗಳಿನಲ್ಲಿದೆ. ಆದರೆ ಆಗ ಲಕ್ಷ್ಮಿಗೆ ಸಣ್ಣ ನೋವು. ಅವಳು ಕೈಯನ್ನು ಹೊಟ್ಟೆಯ ಮೇಲಿಟ್ಟಳು. ಆದರೆ ಮುಖದಲ್ಲಿ ನಗು ತಂದು, ಏನಿಲ್ಲ, ಕೂಸು ಒಡ್ಡಿತು. ಮುರುಗನ್ಗೆ ಆತಂಕವಾಯಿತು. ಆದರೆ ಲಕ್ಷ್ಮಿ ಹೇಳಿದಳು, ನೀನು ಆಫೀಸ್ಗೆ ಹೋಗು, ನಾನು ಓಕೆ. ಆ ದಿನ ಮಧ್ಯಾಹ್ನ ಕಣ್ಣನ್ ತನ್ನ ಕೋಣೆಯಲ್ಲಿ ಆಡುತ್ತಿರುವಾಗ ಅಡಿಗೆಯಿಂದ ಶಬ್ದ ಕೇಳಿತು. ಅಮ್ಮ ಎಂದು ಕೂಗುತ್ತಾ ಓಡಿದ. ಅಲ್ಲಿ ಲಕ್ಷ್ಮಿ ನೆಲದ ಮೇಲೆ ಬಿದ್ದಿದ್ದಾಳೆ, ಮುಖ ಬಿಳಿಚಿಕೊಂಡು ಬೆವರಿನಿಂದ ಕೂಡಿದ್ದಾಳೆ. ಅಮ್ಮ, ಏನಾಯಿತು? ಕಣ್ಣನ್ ಭಯದಿಂದ ಕೇಳಿದ. ಲಕ್ಷ್ಮಿ ಕಷ್ಟಪಟ್ಟು ಹೇಳಿದಳು, ಕಣ್ಣ, ನನ್ನ ಫೋನ್ ತೆಗೆದುಕೊಂಡು ಆಂಬ್ಯುಲೆನ್ಸ್ಗೆ ಕರೆ ಮಾಡು. ಕಣ್ಣನ್ ಕೈಗಳು ನಡುಗಿದವು. ಆದರೆ ಧೈರ್ಯ ತಂದುಕೊಂಡು ಫೋನ್ ತೆಗೆದು 108ಗೆ ಕರೆ ಮಾಡಿದ. ನನ್ನ ಅಮ್ಮನಿಗೆ ಒಗ್ಗಿಲ್ಲ. ಅವರಿಗೆ ಕೂಸು ಆಗಲಿದೆ, ಆದರೆ ಬಿದ್ದಿದ್ದಾರೆ, ದಯವಿಟ್ಟು ಬೇಗ ಬನ್ನಿ. ಆಂಬ್ಯುಲೆನ್ಸ್ ಶೀಘ್ರವಾಗಿ ಬಂತು. ಲಕ್ಷ್ಮಿಯನ್ನು ಸ್ಟ್ರೆಚರ್ನಲ್ಲಿ ಮಲಗಿಸುವಾಗ ಕಣ್ಣನ್ ಅಮ್ಮನ ಕೈಯನ್ನು ಗಟ್ಟಿಯಾಗಿ ಹಿಡಿದ. ಅಮ್ಮ, ನಿನಗೆ ಏನೂ ಆಗದು, ನಾನು ಭರವಸೆ ಕೊಡುತ್ತೇನೆ. ಆಸ್ಪತ್ರೆಯಲ್ಲಿ ಕಣ್ಣನ್ ಕಾಯುವ ಕೋಣೆಯಲ್ಲಿ ಕಾಲಾಡಿಸುತ್ತಾ ಕುಳಿತ. ಮುರುಗನ್ ಓಡಿಬಂದ. ಅಪ್ಪ, ಅಮ್ಮ ಒಳಗಿದ್ದಾರೆ, ಡಾಕ್ಟರ್ಗಳು ನೋಡುತ್ತಿದ್ದಾರೆ. ಡಾಕ್ಟರ್ ಸುಮತಿ ಗಂಭೀರ ಮುಖದೊಂದಿಗೆ ಬಂದರು. ಮುರುಗನ್, ಲಕ್ಷ್ಮಿಯ ಮಾವಿನ ಸ್ಥಿತಿ ಒಡೆದು ಹೋಗಿದೆ. ಕೂಸಿನ ಸ್ಥಿತಿ ಗಂಭೀರವಾಗಿದೆ. ಲಕ್ಷ್ಮಿಗೆ ಬಹಳ ರಕ್ತ ಹೋಗುತ್ತಿದೆ. ನಾವು ಶೀಘ್ರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. ಮುರುಗನ್ ಹೃದಯ ಸ್ಥಗಿತಗೊಂಡಿತು. ನನ್ನ ಲಕ್ಷ್ಮಿ ಮತ್ತು ಕೂಸು ಓಕೆ ಆಗುತ್ತಾರೆ ಅಲ್ವೇ? ಡಾಕ್ಟರ್ ಕ್ಷಣಕಾಲ ಮೌನವಾಗಿದ್ದರು. ನಾವು ಎಲ್ಲವನ್ನೂ ಮಾಡುತ್ತಿದ್ದೇವೆ, ಆದರೆ ಒಬ್ಬರನ್ನು ಮಾತ್ರ ಉಳಿಸಬಹುದು. ನಿನ್ನ ನಿರ್ಧಾರ ಬೇಕು. ಮುರುಗನ್ ಉಸಿರು ನಿಂತಿತು. ನಾನು ಹೇಗೆ ಆಯ್ಕೆ ಮಾಡಲಿ? ಅವನು ಆಪರೇಷನ್ ಥಿಯೇಟರ್ನ ಬಾಗಿಲಿಗೆ ನೋಡಿದ. ಅಲ್ಲಿ ಲಕ್ಷ್ಮಿ ಜೀವಕ್ಕಾಗಿ ಹೋರಾಡುತ್ತಿದ್ದಾಳೆ. ನಂತರ ಅವರು ವರ್ಷಗಳಿಂದ ಕಾಯುತ್ತಿದ್ದ ಕೂಸನ್ನು ನೆನಪಿಸಿಕೊಂಡ. ಕೊನೆಗೆ ಒಡೆದ ಧ್ವನಿಯಲ್ಲಿ ಲಕ್ಷ್ಮಿಯನ್ನು ಉಳಿಸಿ ಎಂದ. ಗಂಟೆಗಳ ನಂತರ ಲಕ್ಷ್ಮಿ ಆಸ್ಪತ್ರೆಯ ಹಾಸಿಗೆಯಲ್ಲಿ ಕಣ್ಣು ತೆರೆದಳು. ಮುರುಗನ್ ಅವಳ ಪಕ್ಕದಲ್ಲಿ, ಕಣ್ಣುಗಳು ಕಣ್ಣೀರಿನಿಂದ ಕೆಂಪಾಗಿದ್ದವು. ಲಕ್ಷ್ಮಿ, ನಿನ್ನನ್ನು ಬಿಟ್ಟುಕೊಡಲು ಸಾಧ್ಯವಾಗಲಿಲ್ಲ ಎಂದ. ಕೂಸನ್ನು ಕಳೆದುಕೊಂಡ ಸುದ್ದಿ ಕೇಳಿ ಲಕ್ಷ್ಮಿ ಅಳಿದಳು. ನಮ್ಮ ಕೂಸು ಎಂದು ಮಂತ್ರಿಸಿದಳು. ಆಗ ಕಣ್ಣನ್ ತನ್ನ ಚಿಕ್ಕಮ್ಮ ರೇವತಿಯ ಕೈ ಹಿಡಿದು ಕೋಣೆಗೆ ಬಂದ. ಅಮ್ಮ, ನಿನಗೆ ಗುಣವಾಯಿತೆ ಎಂದು ಓಡಿಬಂದು ಲಕ್ಷ್ಮಿಯನ್ನು ತಬ್ಬಿಕೊಂಡ. ಆದರೆ ನಂತರ ಒಂದು ಪ್ರಶ್ನೆ, ನನ್ನ ಕಿರಿಯ ತಮ್ಮ ಎಲ್ಲಿ? ನಾನು ಅವನನ್ನು ನೋಡಬೇಕು. ಮುರುಗನ್ ಉಸಿರು ನಿಂತಿತು. ಕಣ್ಣ, ನಿನ್ನ ತಮ್ಮ. ಅವನು ದೇವರ ಬಳಿಗೆ ಹೋದ. ಕಣ್ಣನ್ ಕಣ್ಣುಗಳು ನಂಬಿಕೆಯಿಲ್ಲದೆ ಅಗಲವಾದವು. ಇಲ್ಲ, ಅದು ಸತ್ಯವಲ್ಲ. ನಾನು ಅವನನ್ನು ರಕ್ಷಿಸುವುದಾಗಿ ಹೇಳಿದ್ದೆ. ಅವನ ಧ್ವನಿ ಒಡೆದಿತು, ಕಣ್ಣುಗಳು ತುಂಬಿದವು. ಅವನಿಗೆ ನಾನು ಬೇಕು ಎಂದು ಅವನು ಅಳಿದ. ಡಾಕ್ಟರ್ ಸುಮತಿ ಬಂದರು. ನಿನಗೆ ಬೇಕಾದರೆ ಕೂಸನ್ನು ಒಮ್ಮೆ ನೋಡಬಹುದು. ಕಣ್ಣನ್ ದೃಢವಾದ ಧ್ವನಿಯಲ್ಲಿ, ನಾನು ಅವನಿಗೆ ವಿದಾಯ ಹೇಳಬೇಕು ಎಂದ. ಬಿಳಿ ಬಟ್ಟೆಯಲ್ಲಿ ಸುತ್ತಿದ ಕೂಸನ್ನು ತಂದರು. ಲಕ್ಷ್ಮಿ ಅಳುತ್ತಾ ಕೂಸನ್ನು ಕೈಯಲ್ಲಿ ತೆಗೆದುಕೊಂಡಳು. ಕಣ್ಣನ್ ಕೇಳಿದ, ಅಮ್ಮ, ನಾನು ಅವನನ್ನು ಒಮ್ಮೆ ತೆಗೆದುಕೊಳ್ಳಲೇ?
ಲಕ್ಷ್ಮಿ ಕ್ಷಣಕಾಲ ತಡವಾದರೂ ಡಾಕ್ಟರ್ ಒಪ್ಪಿದರು. ಕಣ್ಣನ್ ಕೂಸನ್ನು ಪ್ರೀತಿಯಿಂದ ಕೈಯಲ್ಲಿ ತೆಗೆದುಕೊಂಡ. ನಾನು ನಿನ್ನನ್ನು ರಕ್ಷಿಸುವುದಾಗಿ ಹೇಳಿದ್ದೆ ಎಂದು ಮಂತ್ರಿಸಿ ಕೂಸಿನ ತಣ್ಣನೆಯ ಕೆನ್ನೆಯನ್ನು ಮುಟ್ಟಿದ. ಕೋಣೆಯಲ್ಲಿ ಮೌನ. ಇದ್ದಕ್ಕಿದ್ದಂತೆ ಒಂದು ಸಣ್ಣ ಕೂಗು. ಎಲ್ಲರೂ ದಿಗಿಲುಗೊಂಡರು. ಕೂಸಿನ ಕಣ್ಣುಗಳು ತೆರೆದವು. ಮತ್ತೊಂದು ಗಟ್ಟಿಯಾದ ಕೂಗು. ಡಾಕ್ಟರ್ ಸುಮತಿ ಓಡಿ ಬಂದು ಸ್ಟೆಥೋಸ್ಕೋಪ್ ತೆಗೆದುಕೊಂಡು ಪರೀಕ್ಷಿಸಿದರು. ಇದು ಅಸಾಧ್ಯ. ಕೂಸಿಗೆ ಯಾವುದೇ ಜೀವನದ ಲಕ್ಷಣಗಳಿರಲಿಲ್ಲ. ಈಗ ಹೃದಯ ಬಡಿತ ಸಾಮಾನ್ಯವಾಗಿದೆ, ಉಸಿರಾಟ ಗಟ್ಟಿಯಾಗಿದೆ. ಅವರು ಆಶ್ಚರ್ಯದಿಂದ ಹೇಳಿದರು. ಲಕ್ಷ್ಮೀ ಕೂಸನ್ನು ತಬ್ಬಿಕೊಂಡು ಅಳಿದಳು. ಮುರುಗನ್ ಸಂತೋಷದಿಂದ ನಡುಗಿದ. ಕಣ್ಣನ್ ಕೂಸಿನ ಕೈ ಹಿಡಿದು ನಕ್ಕ. ನಾನು ಹೇಳಿದ್ದೆ ಅಲ್ವೇ, ನಾನು ಅವನನ್ನು ರಕ್ಷಿಸಬಲ್ಲೆ ಎಂದು. ಡಾಕ್ಟರ್ ಹೇಳಿದರು. ಇದು ದೇವರ ಕೃಪೆ. ಆಸ್ಪತ್ರೆಯಲ್ಲಿ ಈ ಸುದ್ದಿ ಹರಡಿತು. ಕಣ್ಣನ್ ಪ್ರೀತಿಯು, ದೇವರಿಗೆ ಅವನ ನಿಷ್ಕಪಟ ಪ್ರಾರ್ಥನೆಯು ಒಂದು ಅದ್ಭುತವನ್ನು ಮಾಡಿತು ಎಂದು ಎಲ್ಲರೂ ನಂಬಿದರು. ಮುರುಗನ್ ಕಣ್ಣನ್ನು ನೋಡಿ ಕೇಳಿದ, ನೀನು ಇದನ್ನು ಹೇಗೆ ಮಾಡಿದೆ ಮಗನೇ? ಕಣ್ಣನ್ ನಗುತ್ತಾ, ನಾನು ದೇವರಿಗೆ ಅವನನ್ನು ಹಿಂದಿರುಗಿಸಲು ಪ್ರಾರ್ಥಿಸಿದೆ. ದೇವರು ಕೇಳಿದ ಎಂದ. ಆ ದಿನದಿಂದ ಕಣ್ಣನ್ ತನ್ನ ತಮ್ಮನನ್ನು, ತನ್ನ ಅದ್ಭುತ ಕೂಸುವನ್ನು ಯಾವಾಗಲೂ ಕಾಪಾಡುವುದಾಗಿ ಭರವಸೆ ನೀಡಿದ. ಈ ಕಥೆ ಚೆನ್ನೈನಲ್ಲಿ ಹರಡಿತು. ದೇವರ ಕಾರುಣ್ಯದಲ್ಲೂ ಮತ್ತು ಮಗುವಿನ ವಿಶ್ವಾಸದಲ್ಲೂ ಜನರು ನಂಬಿಕೆಯಿಟ್ಟರು.